ಒಂದ್ 2-3 ದಿವಸ ಹಬ್ಬನ ಬಂದ್ ಮಾಡ್ಬೇಕು ನೋಡ್ರಿ ಇದನ್ನ. ಏನ್ರಿ ಸೌಕರ್ಯ ಹೋರಿ ಹಬ್ಬದ ಬಗ್ಗೆ ಬಾಳ ಮಾತಾಡಕತ್ತಿದ್ರಿ, ಬ್ಯಾನ್ ಮಾಡಬೇಕು, ನಿಷೇಧ ಹಂಗಾಯ್ತು ಹಿಂಗಾಯ್ತು ಅಂತ ಅಂದ್ ಎಷ್ಟ್ ಗೊತ್ತ್ರಿ ನಿಮ್ಗ ಹೋರಿ ಹಬ್ಬದ ಬಗ್ಗೆ? ಹೋರಿ ಹಬ್ಬದಾಗ ಹೋರಿಗೆ ನೋವು ಆಕತಿ ಅದು ಇದು ಅಂತ ಹೇಳ್ತಿರಲ್ಲ, ನಿಮ್ ಮನ್ಯಾಗೂ ತಿನ್ನಲ್ಲ, ನಮ್ ಮನ್ಯಾಗೂ ತಿನ್ನಲ್ಲ, ನಿಮ್ ಮಗಗೂ ತಿನ್ಸಿಲ್ಲ, ನಮ್ ಮಗಗ್ ತಿನ್ಸಿಲ್ಲ ಇಲ್ಲ ಗೊತ್ತಿಲ್ಲ, ಅಷ್ಟು ಫುಡ್ ಕೊಟ್ಟು ಆ ತರ ಎಲ್ಲಾ ತರದ ಆತಿಥ್ಯ ಅದಕ್ಕ ತಾಲೀಮು ಎಲ್ಲಾ ಕೊಟ್ಟು ಮನ್ಯಾಗ ನಮ್ಮ ಹೊಟ್ಟ್ಯಾಗ ಹುಟ್ಟಿದ ಕೂಸ್ಗಿನ್ನ ಜಾಸ್ತಿ ನೋಡ್ಕೊಂತೀವಿ ಹೋರಿನ. ಅದ್ ಗೊತ್ತಾ ನಿಮ್ಗ? ಹೋರಿ ಹಬ್ಬದಾಗ ಒಂದೇ ಜನ ಸಾಯ್ತಾರ ಅಂತಿರಲ್ಲ, ಅಲ್ಲಿ ಹೋರಿ ಹಬ್ಬ ಒಂದೇ ಕಾಣತದ ನಿಮ್ ಕಣ್ಣಿಗೆ? ಸಿಗರೇಟ್ ಹೊಡೆದು, ಹೆಂಡ ಕೊಡುದು, ಅನಾಹುತ ಆಗಿ ಗಾಡಿಯಲ್ಲಿ ಬಿದ್ದು ಎಷ್ಟೋ ಕಾರಣಗಳಿಂದ ಜನ ಸತ್ತು ಹೋಗ್ಬಿಡ್ತಾರೆ. ನಿಮ್ಗ್ ಬರೀ ಕಾಣೋದು ಹೋರಿ ಹಬ್ಬ ಒಂದೇ. ನಿಮ್ ಕೈಯಾಗ ಆದ್ರ ಅವನ್ನೆಲ್ಲ ಬಂದ್ ಮಾಡ್ರಿ. ಯಾಕೆ ಇದೇ ಸರ್ಕಾರ ಎಣ್ಣೆ ಹೊಡ್ಯಾಕ ಪರ್ಮಿಷನ್ ಕೊಡಲ್ಲ? ಇದೇ ಸರ್ಕಾರ ಬಸ್ ಮ್ಯಾಗ ಪೂರ್ತಿ ಇದ್ರ ಮ್ಯಾಗ ಗುಪ್ತಾದ್ದು, ಸಿಗರೇಟ್ದು, ಇನ್ನೊಂದು ಮತ್ತೊಂದು ಜ್ಯೂಸ್ ಆಡೋದು ಯಾವ್ದದ ರಮ್ಮಿ ಅಂತ, ಇನ್ನೊಂದಂತ ಮತ್ತೊಂದಂತ ಅವಕ್ ಪರ್ಮಿಷನ್ ಕೊಡ್ತಾರ? ನಮ್ಮ ಹಬ್ಬ ಬ್ಯಾನ್ ಮಾಡೋದ್ ಬಂದತ್ತ ನಿಮಗೀಗ? ಇದೆಲ್ಲ ಹೇಳ್ದೆ ಅಲ್ಲ ಮಗ, ಮತ್ತ ಅವರು ಸಗಣಿ ವಾಸನೆ ಅದು ಇದು ಅಂತ ಹೇಳ್ತಿದಾರೆ. ಸಗಣಿ ವಾಸನೆ ಅಣ್ಣ, ಈಗಿನ ಕಾಲದಾಗ ಮಕ್ಳು ವಯಸ್ಸಾದ ತಕ್ಷಣ ವೃದ್ಧಾಶ್ರಮಕ್ಕೆ ತಗೊಂಡ್ ಹೋಗ್ಬಿಟ್ಟು ಬಿಡ್ತಾರ. ಯಾಕೆ ಹೇಳ್ರಿ? ಅಪ್ಪ ಅಮ್ಮ ಹೊಲಸ್ ತೆಗಿಬೇಕು, ವಾಸನೆ ಬರ್ತತಿ ಅದು ಇದು ಅಂತ ಅಂದ. ಯಾವ ಮಕ್ಳು ಹೋರಿ ಹಬ್ಬದ ಮಕ್ಳು ಆಯ್ತು, ಯಾವ್ದೋ ಮಕ್ಳಾಗಿರ್ಲಿ, ಈ ಸಗಣಿ ವಾಸನೆ ಇನ್ನೊಂದು ಮತ್ತೊಂದಂತ ಬೆಳೆದಾರ. ಇವತ್ತು ನಿಸ್ವಾರ್ಥವಾಗಿ ಆ ಬಸವಣ್ಣನ ಸಗಣಿ ಬಾಚಿ ಸೇವೆ ಮಾಡಿದಾರ. ನಾಳೆ ದಿವಸ ಅವ್ರ ಅಪ್ಪ ಅಮ್ಮ ವಯಸ್ಸಾದಾಗ ತಗೊಂಡೋಗಿ ವೃದ್ಧಾಶ್ರಮಕ್ ಬಿಡಲ್ಲ, ಅವ್ರದ್ದು ಎಲ್ಲಾನು ಬಾಚಿ ಬೆಳೆದು ಚಂದ ಮಾಡಿ ನೋಡ್ಕೊಂತಾರ. ಅದು ನೆನ್ಪಿರ್ಲಿ. ಅವಾಗ ಸಗಣಿ ವಾಸನೆ ಇನ್ನೊಂದು ಮತ್ತೊಂದ್ರದ್ದು ಬೆಲೆ ಅವತ್ ಗೊತ್ತಾಕತ್ ನಿಮ್ಗ. ಆ ಹೋರಿ ಈ ಹೋರಿ ಹೊಡೆದಾಡ್ಕೊಂಡ್ ಸಾಯ್ತಾರ ಅಂತ ಅದನ್ನ ಬೇರೆ ಹೇಳ್ತಿದಾರೆ ಇವರು. ಆ ಹೋರಿ ಈ ಹೋರಿ ಹೊಡೆದಾಟ ಅಲ್ಲಣ್ಣ, ಇವತ್ ಇಡೀ ಕರ್ನಾಟಕ ಅಲ್ಲ, ಇವತ್ ಇಡೀ ಭಾರತದಾಗ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಹೋರಿ ಹಬ್ಬದಾಗ ಮಾತ್ರ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ದೆ, ಜಾತಿ ಧರ್ಮ ಅಂತ ಭೇದ ಭಾವ ಇಲ್ಲ, ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ, ಬಡವ ಅನ್ನೋ ಭೇದ ಭಾವ ಇಲ್ಲ. ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ 4 ಸ್ಟೇಟ್ನಾಗ ಕರ್ನಾಟಕದಾಗ ಭಾಷೆ ಇನ್ನೊಂದು ಮತ್ತೊಂದಂತ ಕಿತ್ತಾಡ್ಕೊಂಡ್ ಸಾಯ್ತಾರ, ಹೌದಲ್ಲ? ಅಂತದ್ರಾಗ ಯಾವುದೇ ಕಿತ್ತಾಟ ಇಲ್ದೆ ಎಲ್ಲಾ ಭಾಷೆದರು, ಎಲ್ಲಾ ರಾಜ್ಯದರು, ಎಲ್ಲಾ ಜಾತಿಯರು, ಬಡವ ಶ್ರೀಮಂತ ಎಲ್ಲರೂ ಸೇರಿ ಶಡ್ ಹೊಡೆದು ಕುಡಿದು ಹಬ್ಬ ಮಾಡೋಂತ ಹಬ್ಬ ಏಕೈಕ ನಮ್ಮ ಹೋರಿ ಹಬ್ಬ. ಇಲ್ಲಿ ಯಾವ ಭೇದ ಭಾವನೂ ಇಲ್ಲ. ಒಪ್ಕೊಂತಾನೆ ಆ ಹೋರಿ ಈ ಹೋರಿ ಅಂತ ಸಣ್ಣ ಪುಟ್ಟ ಜಗಳ ಇದ್ದಿದ್ದ, ಆದ್ರ ಹಬ್ಬ ಬ್ಯಾನು ರಿಸ್ಟ್ರಿಕ್ಷನ್ ಇನ್ನೊಂದು ಮತ್ತೊಂದು ಅಂತ ಬಂದಿದ್ದ ಕರೆ ಆದ್ರ ಎಲ್ಲರೂ ಒಟ್ಟಕವೆ.